ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದಾಂತಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ ಶ್ರೀಗುರುಂ ಪ್ರಣತೋಸ್ಮ್ಯಹಂ ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ ಶ್ರೀಮಚ್ಛಂಕರ ಭಗವತ್ಪೂಜ್ಯಪಾದಮಹಾಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತೀ ಸದ್ಗುರುಪಾದುಕಾಭ್ಯಾಂ ನಮಃ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಶಂಕರ ಭಾನು ಚಾನಲ್ ವೀಕ್ಷಕರಾದ ಸದ್ಗುರು ಭಕ್ತರು, ಮುಮುಕ್ಷುಗಳು, ವೇದಾಂತಿಗಳು ಆಗಿರುವಂಥ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಪ್ರೇಮಪೂರ್ವಕವಾದ ಸುಸ್ವಾಗತಗಳನ್ನು ಕೋರುತ್ತಾ ಇದೀಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ವೇದಾಂತ ದರ್ಶನದಲ್ಲಿ ಒಂದು ಶಬ್ದ ಬಹಳ ಬಹಳ ಮುಖ್ಯವಾದ ಶಬ್ದ. ಯಾವುದು? ಮೋಕ್ಷ. ಮೋಕ್ಷಕ್ಕಾಗಿ ಪ್ರಯತ್ನ ಪಡುವಂಥವರೇ ಮುಮುಕ್ಷುಗಳು ಎನ್ನಿಸಿಕೊಳ್ಳುತ್ತಾರೆ. ಮೋಕ್ತುಂ ಇಚ್ಛವಃ ಮುಮುಕ್ಷವಃ ಮೋಕ್ಷಾರ್ಥಿನಃ ಮೋಕ್ಷೇಣ ಅರ್ಥಿನಃ ಮೋಕ್ಷಾರ್ಥಿನಃ. ಮೋಕ್ಷವನ್ನೇ ಬಯಸುವಂಥವರು, ಆತ್ಮಜ್ಞಾನವನ್ನು ಮಾಡಿಕೊಂಡು ಮೋಕ್ಷ ಸಾಮ್ರಾಜ್ಯದಲ್ಲಿ ಅಭಿಷಿಕ್ತರಾಗಬೇಕೆಂದು ಬಯಸುವಂಥ ಉತ್ತಮ ಸಾಧಕರಿಗೆ ಹೆಸರಾಯಿತು ಮುಮುಕ್ಷುಗಳು. ಭಗವದ್ಗೀತೆಗೆ ಹೆಸರು ಮೋಕ್ಷಶಾಸ್ತ್ರ, ವೇದಾಂತಕ್ಕೆ ಹೆಸರು ಮೋಕ್ಷ ದರ್ಶನ, ಜಿಜ್ಞಾಸುಗಳಿಗೆ ಹೆಸರು ಮುಮುಕ್ಷುಗಳು. ಅವರಿಗೆ ಬೇಕಾದದ್ದು ಮೋಕ್ಷ. ಮೋಕ್ಷ ಎನ್ನುವ ಮಾತಿಗೆ ಅರ್ಥವೇನೋ? ಶಾಂಕರ ಪ್ರಸ್ಥಾನತ್ರಯ ಭಾಷ್ಯ ಗ್ರಂಥಗಳಲ್ಲಿ ಮೋಕ್ಷ ಶಬ್ದವನ್ನು 400-500 ಕಡೆ ಬಳಸಿದ್ದಾರೆ. ಮೋಕ್ಷವಿಲ್ಲದೆ ವೇದಾಂತವಿಲ್ಲ, ವೇದಾಂತವಿಲ್ಲದೆ ಮೋಕ್ಷವೂ ಇಲ್ಲ. ಸರಿ, ಈ ಮೋಕ್ಷ ಎನ್ನುವ ಶಬ್ದಕ್ಕೆ ಏನರ್ಥ ಎನ್ನುವುದನ್ನು ಶ್ರೀ ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರು, ಪರಮ ಪೂಜ್ಯ ಸದ್ಗುರು ವರೆಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು 100 ಕಡೆ ಬಳಸಿದ್ದಾರೆ. ಇಂದು ನಾನು ಮೋಕ್ಷ ಶಬ್ದಕ್ಕೆ ಏನರ್ಥ ಎನ್ನುವುದನ್ನು ಯಥಾಮತಿಯಾಗಿ ತಿಳಿಸಲು ಪ್ರಯತ್ನ ಮಾಡ್ತೇನೆ. ಇದೊಂದು ಧಾತು. ಮುಚ್ಚುಲ್ರು ಮೋಕ್ಷಣೆ ಧಾತು, ಬಿಡುಗಡೆ ಅಂತ ಅರ್ಥ. ಬಿಡುಗಡೆಗೆ ಮೋಕ್ಷ ಅಂತ ಹೆಸರು. ಒಬ್ಬ ಕಳ್ಳ ಜೈಲಿನಲ್ಲಿದ್ದ, ಅವನಿಗೆ 10 ವರ್ಷ ಶಿಕ್ಷೆಯಾಯಿತು. ಅನಂತರ ಅವನ ಜೈಲಿನಿಂದ ಮೋಕ್ಷವನ್ನು ಪಡೆದ, ಮುಕ್ತನಾದ ಅಂತ ಹೇಳ್ತೇವೆ. ಒಬ್ಬನಿಗೆ ರೋಗ ಬಂದಿತ್ತು, ರೋಗದಿಂದ ತುಂಬ ನರಳ್ತಾ ಇದ್ದ. ಡಾಕ್ಟರ್ ಹತ್ರಕ್ಕೆ ಹೋದ, ಔಷಧಿ ಕುಡಿದ, ಅವನಿಗೆ ಆ ರೋಗದಿಂದ ಬಿಡುಗಡೆಯಾಯಿತು. ಬಿಡುಗಡೆ ಎನ್ನುವಂಥದ್ದು ಬಂಧನದಿಂದ ಬಿಡುಗಡೆ. ಮೋಕ್ಷ ಶಬ್ದದ ಜೊತೆಯಲ್ಲಿಯೇ ನಾವುಗಳು ಬಂಧ ಶಬ್ದದ ಅರ್ಥವನ್ನು ತಿಳ್ಕೊಳ್ಬೇಕು. ಕೋ ನಾಮ ಬಂಧ, ಖಿನ್ನಾಮ ಬಂಧನಂ, ಕೋ ನಾಮ ಮೋಕ್ಷ. ಮೋಕ್ಷಕ್ಕೆ ಅನೇಕ ಹೆಸರುಗಳಿವೆ. ಮೋಕ್ಷಕ್ಕೆ ಮತ್ತೊಂದು ಹೆಸರು ಮುಕ್ತಿ. ಮುಕ್ತಿ ಶಬ್ದ ಸ್ತ್ರೀಲಿಂಗ, ಮೋಕ್ಷ ಶಬ್ದ ಪುಲ್ಲಿಂಗ. ಮುಕ್ತಿ, ಮುಕ್ತಿ, ಮುಕ್ತಯ, ಮತಿ, ಮತಿ, ಮತಯ ಎನ್ನುವಂತೆ ಇಕಾರ ಅಂತ ಸ್ತ್ರೀಲಿಂಗ ಶಬ್ದ. ಮೋಕ್ಷ ಶಬ್ದ ರಾಮ ಶಬ್ದದಂತೆ ಅಕಾರಾಂತ ಪುಲ್ಲಿಂಗ ಶಬ್ದ ಮೋಕ್ಷ ಶಬ್ದ. ಮೋಕ್ಷ, ಮೋಕ್ಷೌ, ಮೋಕ್ಷ. ಸರಿ,
ಮೋಕ್ಷ ಅಂತಂದ್ರೇನು? ಬಿಡುಗಡೆ ಅಂತ ಅರ್ಥ. ಯಾತರಿಂದ ಬಿಡುಗಡೆ? ತುಂಬ ಜನ ಹೇಳ್ತಾರೆ, ಸ್ವಾಮಿ ನಮಗೆ ಬಂಧನವೇ ಇಲ್ಲ, ವಿ ಆರ್ ಫ್ರೀ ಬರ್ಡ್ಸ್, ಯಾವಾಗಲೂ ಊಟ ಮಾಡ್ತೇವೆ, ಯಾವಾಗಲೂ ಮಲ್ಕೋತೇವೆ, ಏನು ಬೇಕಾದರೂ ತಿಂತೇವೆ, ಎಲ್ಲಿಂದ ಎಲ್ಲಿ ಬೇಕಾದ್ರೂ ಓಡಾಡ್ಕೊಂಡಿದೆ, ನಮಗೆ ಬಂಧನವೇ ಇಲ್ಲ ಅಂತಾರೆ. ಪಾಪ ಅವರಿಗೆ ತಮ್ಮ ಬದ್ಧರಾಗಿದ್ದೇವೆ ಎನ್ನುವುದೂ ಗೊತ್ತಿಲ್ಲ. ವೇದಾಂತ ಶಾಸ್ತ್ರದ ಪ್ರಕಾರ, ಬ್ರಹ್ಮಜ್ಞಾನಿಗಳ ಉಪದೇಶದ ಪ್ರಕಾರ ಪ್ರತಿಯೊಂದು ಪ್ರಾಣಿಗೂ ಬಂಧನವಾಗಿದೆ. ಏನು ಬಂಧನ ನೋಡಿ, ಸ್ವಾರಸ್ಯ. ಜನ್ಮ ಮರಣ ರೂಪಂ ಬಂಧನಂ. ಜನ್ಮ ಮರಣಗಳೇ ಬಂಧನ. ಹುಟ್ಟುವುದು ಸಾಯುವುದು, ಹುಟ್ಟಿದ ಮೇಲೆ ಸಾಯಬೇಕು, ಸತ್ತ ಮೇಲೆ ಹುಟ್ಟಬೇಕು. ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ಎನ್ನುವಂತೆ ಹುಟ್ಟು ಸಾವುಗಳೇ ಬಂಧನ. ಅನಂತರ ಶೋಕ ಮೋಹಗಳೇ ಬಂಧನ, ಸುಖ ದುಃಖಗಳೇ ಬಂಧನ. ಸುಖಸ್ಯಾನಂತರಂ ದುಃಖಂ, ದುಃಖಸ್ಯಾನಂತರಂ ಸುಖಂ. ಸುಖ ಬಂತಪ್ಪ ಅನ್ಕೋತೀವಿ, ಪಕ್ಕದಲ್ಲೇ ದುಃಖ ಬಂತು, ಅಯ್ಯೋ ದುಃಖ ಬಂದ್ಬಿಡ್ತು ಅನ್ಕೋತೇವೆ, ಪಕ್ಕದ ಸುಖ ಬರ್ತದೆ. ಸುಖ ದುಃಖಗಳೇ ಬಂಧನ, ರಾಗದ್ವೇಷಗಳೇ ಬಂಧನ. ಎಷ್ಟರ ಮಟ್ಟಿಗೆ ಧರ್ಮಗಳೇ ಬಂಧನ. ರಾಮಚಂದ್ರ, ಪುಣ್ಯ ಪಾಪಗಳೇ ಬಂಧನ, ಕರ್ತೃತ್ವ ಭೋಕ್ತೃತ್ವಗಳೇ ಬಂಧನ, ಧರ್ಮ ಅರ್ಥ ಕಾಮಗಳೇ ಮನುಷ್ಯನಿಗೆ ಬಂಧನ. ಇನ್ನು ಪುಣ್ಯ ಲೋಕಕ್ಕೆ ಹೋಗ್ತಾ ಇದ್ದಾನಲ್ಲ, ಪುಣ್ಯ ಲೋಕಕ್ಕೆ ಹೋಗುವುದು ಒಂದು ಬಂಧನ. ಈ ಬಂಧನಕ್ಕೆ ನೂರಾರು ಮುಖಗಳಿವೆ. ಈ ಎಲ್ಲ ಬಂಧನ ಚಕ್ರದಿಂದಲೂ ಕೂಡ ತನ್ನನ್ನು ತಪ್ಪಿಸಿಕೊಂಡು ತನ್ನ ನೈಜ ಸ್ವರೂಪದಲ್ಲಿ, ಬ್ರಹ್ಮ ಸ್ವರೂಪದಲ್ಲಿ ನೆಲೆಗೊಳ್ಳುವುದಕ್ಕೆ ಮೋಕ್ಷ ಅಂತ ಹೆಸರು. ಭಗವತ್ಪಾದ ಶಂಕರಾಚಾರ್ಯರು ಮೋಕ್ಷ ಸ್ವರೂಪವನ್ನು ಅದ್ಭುತವಾಗಿ ವರ್ಣನೆ ಮಾಡಿದ್ದಾರೆ. ಒಂದು ಕಡೆ ಮುಂಡಕೋಪನಿಷತ್ ಭಾಷ್ಯದಲ್ಲಿ ಬರೀತಾರೆ, ಮೋಕ್ಷ ಅಭಯ ಸ್ವರೂಪ, ಅಭಯ ನಿತ್ಯ ಅದ್ವಯ ಶಿವ ಮಂಗಳ ಏಕ ಅಜರ ಅಮರ ಅಂತೆಲ್ಲ ಬರೀತಾರೆ. ಇಂಥ ಮೋಕ್ಷ ಸ್ವರೂಪವನ್ನು ಪ್ರತಿಯೊಬ್ಬ ಜೀವನೂ ಹೊಂದಬೇಕು. ಬ್ರಹ್ಮಣ್ಯವಸ್ಥಾನಂ ಮೋಕ್ಷ. ಮುಕ್ತರಿಗೆ, ಬಂಧನದಿಂದ ಯಾರು ಮುಕ್ತರಾಗಿದ್ದಾರೆಯೋ ಅಂಥ ಮಹಾತ್ಮರಿಗೆ ಯಾವ ಬಂಧನವೂ ಇಲ್ಲ. ಬ್ರಹ್ಮಸ್ವರೂಪದಲ್ಲಿ ನೆಲೆಗೊಂಡಿರುವ ಬ್ರಹ್ಮಜ್ಞಾನಿಗೆ ಬಂಧನವಿಲ್ಲ. ಯತ್ರ ನಾನ್ಯತ್ ಪಶ್ಯತಿ ನಾನ್ಯತ್ ಶೃಣೋತಿ ನಾನ್ಯದ್ವಿಜಾನಾತಿ ಸ ಭೂಮ. ಇದೇ ಮೋಕ್ಷ. ಭೂಮವೇ ಮೋಕ್ಷ, ಬ್ರಹ್ಮವೇ ಮೋಕ್ಷ, ಪ್ರತ್ಯಗಾತ್ಮ ಸ್ವರೂಪವೇ ಮೋಕ್ಷ. ಇಂಥ ಮೋಕ್ಷವನ್ನು ಬಯಸುವಂಥ ಧೀರರಿಗೆ ಹೆಸರಾಯಿತು ಮುಮುಕ್ಷವಃ. ಮುಮುಕ್ಷಗಳಿಗೆ ಬುಭುಕ್ಷ ಇಲ್ಲ, ಬುಭುಕ್ಷಗಳಿಗೆ ಮುಮುಕ್ಷುತ್ವ ಇಲ್ಲ. ಯಾರು ಸುಖವಾಗಿರಬೇಕು, ಶ್ರೀಮಂತರಾಗಿರಬೇಕು, ಚೆನ್ನಾಗಿ ತಿನ್ನಬೇಕು, ಆರೋಗ್ಯವಂತರಾಗಿರಬೇಕು, ಕೈ ತುಂಬ ಸಂಪಾದನೆ ಮಾಡಬೇಕು, 120 ವರ್ಷ ಬದುಕಬೇಕು ಅಂತಿದ್ದಾರೋ ಅವರಿಗೆ ಮುಮುಕ್ಷತ್ವವಿಲ್ಲ. ಯಾರು ಮುಮುಕ್ಷಗಳಾಗಿದ್ದಾರೆಯೋ ಅಂಥವರು ಈ ಅನಾತ್ಮ ವಿಷಯ ಭೋಗಗಳಿಂದ ವಿರಕ್ತರಾಗಿ ಆತ್ಮಾವಾರೇ ದ್ರಷ್ಟವ್ಯ ಶ್ರೋತವ್ಯ ಮಂತವ್ಯ ನಿಧಿಧ್ಯಾಸಿತವ್ಯ ಎನ್ನುವಂತೆ ಆತ್ಮವಿಚಾರವನ್ನೇ ಮಾಡುತ್ತಾ, ಆತ್ಮವಿಚಾರವನ್ನೇ ಶ್ರವಣ ಮಾಡುತ್ತಾ ಇರುತ್ತಾರೆ. ಇಂಥ ಮೋಕ್ಷವು ಪ್ರತಿಯೊಬ್ಬ ಜೀವಾತ್ಮನ ಸಹಜ ಸ್ವರೂಪವಾಗಿದೆ. ನನ್ನ ಪರಮ ಪೂಜ್ಯ ಸದ್ಗುರುವರೆಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಒಂದೊಳ್ಳೆ ಉದಾಹರಣೆ ಕೊಟ್ಟಿದ್ದರು. ಉಸಿರಾಟವು ಹೇಗೆ ಪ್ರತಿಯೊಬ್ಬ ಮನುಷ್ಯನ ಆ ಜನ್ಮ ಹಕ್ಕೋ, ಅವನು ಕಳ್ಳನಾಗಿರ್ಬಹುದು, ಶ್ರೀಮಂತನಾಗಿರಬಹುದು, ಸನ್ಯಾಸಿಯಾಗಿರ್ಬಹುದು, ಬ್ರಹ್ಮಚಾರಿಯಾಗಿರ್ಬೋದು, ಯಾರಾದರೂ ಕೂಡ ಉಸಿರಾಟ ಬ್ರೀದಿಂಗ್ ಅನ್ನುವಂಥದ್ದು ಅವನ ಬರ್ತ್ ರೇಟ್ ಅಲ್ವೇ. ಜೈನಲ್ಲಿರ್ತಾನೆ, ಉಸಿರಾಡ್ತಾ ಇರ್ತಾನೆ.
ಕಳ್ಳನಾಗಿರ್ತಾನೆ, ಉಸಿರಾಡ್ತಾ ಇರ್ತಾನೆ. ದೊಡ್ಡ ಶ್ರೀಮಂತನಾಗಿರ್ತಾನೆ, ಉಸಿರಾಡ್ತಾ ಇರ್ತಾನೆ. ಉಸಿರಾಟ ಎನ್ನುವಂತಹದ್ದು ಹೇಗೆ ಆ ಜನ್ಮ ಹಕ್ಕು, ಅದೇ ರೀತಿಯಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಮೋಕ್ಷ ಸ್ವರೂಪ ಎನ್ನುವಂತಹದ್ದು ಆ ಜನ್ಮ ಹಕ್ಕು. ಆ ಮೋಕ್ಷವನ್ನು ಹೊಂದಬೇಕಾದರೆ ಆತ್ಮಜ್ಞಾನ ಬೇಕು. ಜ್ಞಾನಾದೇವತು ಕೈವಲ್ಯಂ, ಬ್ರಹ್ಮಜ್ಞಾನದಿಂದಲೇ ಮೋಕ್ಷ ಅಂತ ಹೇಳ್ತಾ ಇದೆ. ಯಾಕೆ ಅಂದರೆ ಮೋಕ್ಷ ಉತ್ಪಾದ್ಯವಲ್ಲ, ಸ್ವತಃ ಸಿದ್ಧತ್ವಾತ್, ಪ್ರಾಪ್ಯವಲ್ಲ, ಸ್ವರೂಪತ್ವಾತ್, ಸಂಸ್ಕಾರ್ಯವಲ್ಲ, ದೋಷರಹಿತ ನಿತ್ಯ ಶುದ್ಧ ಸ್ವರೂಪತ್ವಾತ್, ವಿಕಾರ್ಯವೂ ಅಲ್ಲ, ನಿರವಯವತ್ವಾತ್. ಇಂಥ ಮೋಕ್ಷ ಬ್ರಹ್ಮದ ಸ್ವರೂಪವಾಗಿದೆ. ಬ್ರಹ್ಮಣ್ಯವಸ್ಥಾನ ಮೋಕ್ಷ. ಇಂಥ ಮೋಕ್ಷಕ್ಕೆ ಅಡ್ಡಿಯಾಗಿರುವಂಥದ್ದು ಅಜ್ಞಾನ. ಅಜ್ಞಾನಹಾನಿ ಮಾತ್ರತ್ವಾತ್ ಮುಕ್ತೇ ಕರ್ಮನ ಸಾಧನಂ, ಸುರೇಶ್ವರಾಚಾರ್ಯರ ಮಾತು. ಮೋಕ್ಷ ಸ್ವತಃ ಸಿದ್ಧವಾಗಿ ಎಲ್ಲರಿಗೂ ಸ್ವರೂಪವಾಗಿದೆ. ಆದರೆ ಅಜ್ಞಾನವೆಂಬ ದೋಷದಿಂದ ಮೋಕ್ಷ ಸ್ವರೂಪ ಅರ್ಥವಾಗದಂತೆ ಆಗಿದೆ. ಆದ್ದರಿಂದ ಆತ್ಮಜ್ಞಾನವನ್ನು ಮಾಡಿಕೊಂಡು ಪ್ರತಿಯೊಬ್ಬ ಮನುಷ್ಯನು ಸಂಸಾರ ಬಂಧನದಿಂದ, ಜನ್ಮ ಮರಣ ಚಕ್ರದಿಂದ ತಪ್ಪಿಸಿಕೊಂಡು ಧನ್ಯನಾಗಬೇಕು ಎನ್ನುವ ಸಂದೇಶವನ್ನು ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ತಮ್ಮ ಭಾಷ್ಯ ಗ್ರಂಥಗಳಲ್ಲಿ ಅನೇಕ ಕಡೆ ಬರೆದಿದ್ದಾರೆ. ನಾವುಗಳು ಶಂಕರರ ಅನುಗ್ರಹದಿಂದ ಆತ್ಮಜ್ಞಾನವನ್ನು ಪಡೆದುಕೊಂಡು ಆತ್ಮಜ್ಞಾನದಿಂದ ಬಂಧನವನ್ನು ನಾಶ ಮಾಡಿಕೊಂಡು ಜನ್ಮ ಮರಣ ಚಕ್ರದಿಂದ ಕೃತಾರ್ಥರಾಗೋಣ, ಮುಕ್ತರಾಗೋಣ ಎಂದು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀರಾಮ್ ಜಯ ರಾಮ್.